ಸೊ ಹಲೋ ಎವ್ರಿವನ್, ನಾವಿವತ್ತು ನೋಡೋಣ ಹೇಗೆ ನಾವು ನವೋದಯ ಎಕ್ಸಾಮ್ಗೆ ಆನ್ಲೈನ್ ಫಾರ್ಮ್ ಫಿಲ್ ಮಾಡೋದು ಅಂತ. ಫಸ್ಟ್ ನಾವೇನು ಮಾಡಬೇಕು ಅಂದರೆ ವೆಬ್ಸೈಟ್ ಏನು ಕೊಟ್ಟಿದ್ದಾರೆ ಅದನ್ನು ವಿಸಿಟ್ ಮಾಡಬೇಕು. ನಂತರ ಮೊದಲೇ ನಮಗಿರುತ್ತೆ ರಿಜಿಸ್ಟರ್ ಫಾರ್ ಕ್ಲಾಸ್ 6 ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ಕಾಣಿಸ್ತದೆ. ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನಂತರ ನೀವು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿದಾಗ ನೀವು ನಿಮಗೆ if the candidates affirm and declare the candidate is fulfilling all the above eligibility condition, then click the box below yes or no ಅಂತ ಇರ್ತದೆ. ಸೊ ನೀವು ಎಲ್ಲದಕ್ಕೂ ಅಲ್ಲಿ ಕೆಳಗಡೆ ಎಸ್ ಅಂತ ಕೊಡಬೇಕು. ಆಧಾರ್ ನಂಬರ್ ಇದೆಯಾ ಅಂತ ಕೇಳ್ತಾರೆ, ಆಧಾರ್ ನಂಬರು ಎಸ್ ಅಂತ ಕೊಟ್ಬಿಟ್ಟು ನಂತರ ನೀವು ಆಧಾರ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಸೊ ಆಧಾರ್ ನಂಬರ್ ಕೊಟ್ಟ ತಕ್ಷಣ ನಿಮಗೆ ಪರ್ಟಿಕ್ಯುಲರ್ ವೆಬ್ಸೈಟು ನಿಮಗೆ OTP ಬಂದಿದೆಯಾ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಂತರ ಬಂದಿರೋ ನಿಮ್ಮ OTPನ ಫಿಲ್ ಮಾಡಬೇಕು. ಸೊ ನಿಮಗೆ ನೀವು OTP ಫಿಲ್ ಮಾಡ್ತಾ ಇದ್ದಂಗೆ ನಿಮಗೆ ನೆಕ್ಸ್ಟು ಫಾರ್ಮ್ ಕಾಣಿಸುತ್ತೆ. ನಿಮ್ಮ ಆಧಾರ್ ನಂಬರಲ್ಲಿ ಏನು ಡೀಟೇಲ್ಸ್ ಇರುತ್ತೋ ಅದೇನೇ ಆಟೋಮೆಟಿಕಲಿ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಪರ್ಟಿಕ್ಯುಲರ್ ಪಿನ್ ಕೋಡು ಪ್ರತಿಯೊಂದು ಕೂಡ ಆಟೋಮೆಟಿಕಲಿ ಆಧಾರ್ ಇಂದ ಡೀಟೇಲ್ಸ್ನ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ತೊಗೊಂಡಿರುತ್ತೆ. ಅವಶ್ಯಕತೆ ಇದ್ದಲ್ಲಿ ಚೆಕ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ನೀವು ಟೈಪ್ ಮಾಡ್ಬೋದು. ಕೇವಲ ಮದರ್ಸ್ ನೇಮು ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಮಾತ್ರ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಇಮೇಲ್ ID ಕೇಳುತ್ತೆ. ಸೊ ನೀವು ಎಲ್ಲಿ ಮೊಬೈಲ್ ನಂಬರ್ ಹಾಗೆ ಎಲ್ಲ ಅಪ್ಲೋಡ್ ಮಾಡ್ತೀರಾ ನಿಮ್ಮ ಇಮೇಲ್ ID ಕೂಡ, ನಿಮ್ಮ ರೆಸ್ಪೆಕ್ಟಿವ್ ಇಮೇಲ್ ID ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನೀವು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡ್ಕೊಂಬಂದರೆ ನಿಮ್ಮ ಅಡ್ರೆಸ್ ಕೂಡ ಫಿಲ್ ಆಗಿರುತ್ತೆ. ನಿಮ್ಮ ಅಡ್ರೆಸ್ ಏನಾದರೂ ಚೇಂಜ್ ಆಗಿದ್ದು, ನಿಮ್ಮ ಆಧಾರ್ ನಂಬರಲ್ಲಿ ಬೇರೆ ಅಡ್ರೆಸ್ ಇದ್ದು ಇಲ್ಲೇ ಬೇರೆ ಅಡ್ರೆಸ್ ಕೊಡಬೇಕಾಗತ್ತೆ ಅಂದರೆ ನೀವು ನಿಮ್ಮ ರೆಸಿಡೆನ್ಷಿಯಲ್ ಡೀಟೇಲ್ಸ್ ಇರೋ ಕಡೆ ನಿಮ್ಮ ಅಡ್ರೆಸ್ನ ನೀವು ಚೇಂಜ್ ಮಾಡ್ಕೋಬೋದಿದೆ. ಸೊ ಅಡ್ರೆಸ್ ಹಾಗೂ ಪಿನ್ ಕೋಡ್ನ ಕೊಟ್ಟ ನಂತರ ನೀವು ಅಡ್ರೆಸ್ ಹಾಗೂ ಪಿನ್ ಕೋಡ್ನ ಎಂಟ್ರಿ ಮಾಡಿದ ತಕ್ಷಣ ನೀವು ಕೆಳಗಡೆ ಬಂದರೆ ನೀವು ನಿಮ್ಮ ರೆಸಿಡೆನ್ಷಿಯಲ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ನಿಮ್ದು ಯಾವ ಊರು, ಯಾವ ಸ್ಟೇಟು, ಯಾವ ಡಿಸ್ಟ್ರಿಕ್ಟು, ಪ್ರತಿಯೊಂದು ಡೀಟೇಲ್ಸ್ನು ನಿಮಗೆ ರೆಸ್ಪೆಕ್ಟಿವ್ ಆಗಿ ಕೇಳುತ್ತೆ. ನೀವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ನೀವು ಇನ್ ಕೇಸ್ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಮುಖಾಂತರ ನೀವು ಓದ್ತಾ ಇದ್ರೆ, ನಿಮ್ಮ ಸ್ಕೂಲಿಂಗ್ ಆಗ್ತಿದ್ರೆ ಅದ್ರ ಬಗ್ಗೆ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಎಸ್ ಆರ್ ನೋ ಅಂತ. ನೆಕ್ಸ್ಟು ಕೆಳಗಡೆ ನೀವು ಇನ್ನೂ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇನ್ನೂ ಒಂದಷ್ಟು ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ನಂತರ ನಿಮ್ಮ ಸ್ಟಡಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಸೊ ಮತ್ತೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀಬೇಕು ಅಂತಿದ್ದೀರೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಜನರಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ನಿಮ್ಮ ಬೇರೆ ಲ್ಯಾಂಗ್ವೇಜ್ ಇನ್ ಕೇಸ್ ರಿಕ್ವೈರ್ಮೆಂಟ್ ಇದ್ರೆ ಸೆಲೆಕ್ಟ್ ಮಾಡ್ಬೋದಿದೆ. ಸೊ ಯಾವ ಲ್ಯಾಂಗ್ವೇಜ್ ನಿಮಗೆ ಕನ್ವೀನಿಯಂಟ್ ಇದೆಯೋ ಅದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ನೀವು ಇನ್ ಕೇಸ್ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಫುಲ್ಲು ಕ್ವಶನ್ ಪೇಪರ್ ಪೂರ್ತಿ ಕನ್ನಡದಲ್ಲೇ ಇರುತ್ತೆ, ಆ ರೀತಿ. ಸೊ ನೀವು ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಏನಾಗ್ತದೆ, ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಬಂದರೆ ನಿಮ್ಮ ಮುಂಚೆ ಓದಿರೋ ಕ್ಲಾಸು 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ ಅದರದ್ದು ಡೀಟೇಲ್ಸ್ನ ಕೇಳುತ್ತೆ. ನಂತರ ನಿಮ್ಮ ಸ್ಕೂಲ್ ಹೆಸರು, ನೀವು ಯಾವ ಯೂನಿವರ್ಸಿಟಿ ಅದು ರೆಕಗ್ನೈಸ್ ಆಗಿದೆ, ಸೊ ನೀವು ಯಾವ ಮಂತಲ್ಲಿ ಜಾಯ್ನ್ ಆಗಿದ್ರಿ, ಯಾವ ಮಂತಲ್ಲಿ ಪಾಸ್ ಆದ್ರಿ, ನಿಮ್ಮ ಸ್ಕೂಲ್ ಲೊಕೇಶನ್ನು ಪ್ರತಿಯೊಂದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಲಾಸ್ಟಲ್ಲಿ ನಿಮ್ಮ ಸಿಗ್ನೇಚರು ಹಾಗೂ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಹೀಗೆ ನಮ್ಮ ನವೋದಯ ಫಾರ್ಮ್ನ ಫಿಲ್ ಮಾಡೋ ವಿಧಾನ. ನಿಮ್ಮ ಇಮೇಜ್ ಅಪ್ಲೋಡ್ ಮಾಡಬೇಕಾದ್ರೆ ಅದರ ಸೈಜು 100 KB ಕಮ್ಮಿ ಇರಬೇಕಾಗತ್ತೆ. ತುಂಬ ಹೈ ಕ್ವಾಲಿಟಿ ಆರ್ ದೊಡ್ಡ ಸೈಜಿನ ಫೋಟೋನ ನಾವು ಅಪ್ಲೋಡ್ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗೆ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರನ್ನು ಕೂಡ ಕೇಳುತ್ತೆ.
ನೀವು ಸ್ಕಾಲ್ ಡೌನ್ ಮಾಡದೆ ಪೇರೆಂಟ್ಸ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ ಮ್ಯಾಂಡೇಟ್ರಿ ಇಲ್ಲ, ಇಫ್ ರಿಕ್ವೈರ್ಡ್ ನೀವು ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಿದೆ. ನಂತರ ನಮಗೆ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತ ಆಪ್ಷನ್ ಬರುತ್ತೆ. ಸೊ ನೀವೇನೇನು ಡೀಟೇಲ್ಸ್ ಫಿಲ್ ಮಾಡಿದ್ದೀರಾ ಅದು ಸೇವ್ ಆಗುತ್ತೆ. ನಂತರ ನಿಮಗೆ ಕಾಣುತ್ತೆ ನಾನು ಕರೆಕ್ಟಾಗಿ ಫಿಲ್ ಮಾಡಿದೀವ ಇಲ್ವಾ ಅಂತ. ನೀವು ಒಮ್ಮೆ ಕಂಪ್ಲೀಟ್ ಡೀಟೇಲ್ಸ್ನ ಚೆಕ್ ಮಾಡಬೇಕಾಗತ್ತೆ. ನೀವು ಎಲ್ಲ ಕಂಪ್ಲೀಟ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೀವು ನೋಡ್ಬೋದಿದೆ ನಿಮಗೆ ಕಂಗ್ರ್ಯಾಚುಲೇಷನ್ ಅಂದ್ಬಿಟ್ಟು ಈ ರೀತಿ ಬರ್ತದೆ. ನಿಮ್ಮ ಹೆಸರು ಹಾಗೂ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ ಮತ್ತು ನಿಮ್ಮ ರಿಜಿಸ್ಟರ್ ನಂಬರು ಬರುತ್ತೆ. ಎಲ್ಲ ಬಂದಮೇಲೆ ನೀವು ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯುವರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ನೀವು ಪ್ರಿಂಟ್ ಕೂಡ ಮಾಡ್ಕೋಬೋದು, ಇಲ್ಲ ನಾವು PDF ಆಗು ನಾವು ಸೇವ್ ಮಾಡ್ಕೋಬೋದಿದೆ. ನೋಡಿ ಈ ರೀತಿ ನಾವು PDF ಆಗಿ ಸೇವ್ ಮಾಡ್ಕೋಬೋದು. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಸೇವ್ ಆಸ್ PDF ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಹಾಗೆ ಸಿಲೆಬಸ್ ಬಗ್ಗೆ ತುಂಬ ಜನಕ್ಕೆ ಕನ್ಸರ್ನ್ಸ್ ಇದೆ, ಏನು ಚೇಂಜ್ ಆಗಿದೆ ಏನು ಎತ್ತ ಅಂತಲ್ಲ. ಅದ್ರ ಸಲುವಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್ ಎಲ್ಲರಿಗೂ ಎಕ್ಸಾಮ್ಸ್ಗೆ. ಬಾಯ್ ಬಾಯ್.